ದೇವ್ರೆ, ಹೋದ ವರ್ಷ ನಿನ್ ಹತ್ರ ಬೇಡ್ಕೊಂಡಿದ್ದೆ, ಆದ್ರೆ ನಿನಗ್ಯಾಕೋ ನನ್ ಮೇಲೆ ಕರುಣೆ ಬಂದಂಗ್ ಕಾಣ್ಲಿಲ್ಲ. ಈ ವರ್ಷ ನನ್ ಕೂಗು ನಿನಗ್ ಕೇಳಿಸಿರೋ ಹಾಗಿದೆ. ನನ್ ಮಗ ರಾಘವ್ ಜೊತೆ ನಾನಿರೋ ಹಾಗೆ ಮಾಡು. ಅಣ್ಣಂಗೆ ಆರೋಗ್ಯ ಕೊಡು, ಅತ್ತಿಗೆಗೆ ಸುದೀರ್ಘ ಮಾಂಗಲ್ಯ ಭಾಗ್ಯ ಕೊಡು. ಅರ್ಚನಾನ ಹುಡ್ಕೋಕೆ ನನಗೆ ದಾರಿ ತೋರ್ಸು. ಈ ಮಂತ್ರ ಅನ್ನೋ ದುಷ್ಟ ಜಂತುನ ದೂರ ಮಾಡಕ್ಕೆ ಶಕ್ತಿ ಕೊಡು. ನಾನು ಪ್ರೀತಿಯಿಂದ ಕಟ್ಟಿರೋ ಶಾಂತಿ ನಿವಾಸದ ಕೋಟೆಯಲ್ಲಿ ಸದಾ ನೆಮ್ಮದಿ ನೆಲೆಸಿರೋ ಹಾಗೆ ಮಾಡೋ. ಈಗ ವಿಗ್ರಹನೂ ಕದಲ್ಸಾಯ್ತು. ವಿಗ್ರಹನ ಯಾವಾಗ ಬೇಕಾದ್ರೂ ವಿಸರ್ಜನೆ ಮಾಡ್ಬೋದು. ಈಗ ಹೇಳಿ ಅತ್ತೆ, ನಾನೆಲ್ಲ ಸರಿಯಾಗಿ ಮಾಡಿದ್ನಲ್ವಾ? ಸರಿಯಾಗಿ ಮಾಡಿದ್ಯಮ್ಮ. ಈಗ ನಿನ್ ವ್ರತ ಎಲ್ಲ ಪೂರ್ತಿ ಆಯ್ತು. ನಿನ್ ಕೈಯಾರೆ ಎಲ್ರಿಗೂ ತೀರ್ಥ ಕೊಟ್ಬಿಡಮ್ಮ. ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ಏನಮ್ಮ ಹೊರಡ್ತೀನಿ ಅಂತಿದ್ಯಲ್ಲ, ಇಷ್ಟೆಲ್ಲ ಮಾಡಿದ್ಯಾ? ನಮ್ ಕಡೆಯಿಂದ ನಿನ್ಗೆ ಒಂದು ಚಿಕ್ಕ ಸತ್ಕಾರ ಮಾಡದೇ ಇದ್ರೆ ಸರಿ ಹೋಗತ್ತಾ? ಬಾಗಿಣ ಕೊಡ್ಬೇಕು, ಕೂತ್ಕೊಮ್ಮ.